ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಆರೋಗ್ಯ ಇಲಾಖೆಯ ಜಂಟಿ ನಿರ್ದೇಶಕರ ಭೇಟಿ, ವೈದ್ಯರ ಹಾಗೂ ಸಿಬ್ಬಂದಿಗಳ ವಿಚಾರಣೆ. ಶಾಸಕರಾದ ಆರ್.ವಿ. ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಹೆರಿಗೆಯ ಬಳಿಕ ಹಣ ಕೇಳುತ್ತಿದ್ದಾರೆ ಎಂಬ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಆರೋಗ್ಯ ಇಲಾಖೆಯ ಬೆಳಗಾವಿ ವಿಭಾಗದ ವಿಭಾಗೀಯ ಜಂಟಿ ನಿರ್ದೇಶಕಿ ಡಾಕ್ಟರ್ ಪುಷ್ಪಾ ಅವರು ಇಂದು ಸೋಮವಾರ ಬೆಳಿಗ್ಗೆ ಭೇಟಿ ನೀಡಿ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ 2 ವೈದ್ಯರನ್ನು ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳನ್ನು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಡಾಕ್ಟರ್ ಪುಷ್ಪಾ ಅವರನ್ನು ಭೇಟಿಯಾಗಿ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನದ ಬಗ್ಗೆ ಚರ್ಚೆ ನಡೆಸಿ ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಮನವಿಯನ್ನು ಮಾಡಿದರು. ನಂತರ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿ ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕು, ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಸೇವೆಯನ್ನು ನೀಡಬೇಕು, ರೋಗಿಗಳ ಹತ್ರ ಹಾಗೂ ರೋಗಿಗಳ ಕುಟುಂಬಸ್ಥರಲ್ಲಿ ಹಣಕ್ಕೆ ಬೇಡಿಕೆ ಇಡುವುದಾಗಲಿ ಹಣ ತೆಗೆದುಕೊಳ್ಳುವುದಾಗಲಿ ಕಂಡುಬಂದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿ ರೋಗಿಗಳನ್ನು ಧಾರವಾಡಕ್ಕೆ ರೆಫರ್ ಮಾಡುವುದರ ಬದಲು ಸಾಧ್ಯವಾದಷ್ಟು ಇಲ್ಲಿಯೇ ಸೇವೆ ನೀಡುವಂತಾಗಬೇಕೆಂದು ಸ್ಪಷ್ಟ ನಿರ್ದೇಶನವನ್ನು ನೀಡಿ ಕೆಲಸದಲ್ಲಿ ಅಪ್ರಾಮಾಣಿಕತೆ ಹಾಗೂ ಬೇಜವಾಬ್ದಾರಿತನ ಕಂಡುಬಂದಲ್ಲಿ ಅಂತವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಸೋಮವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಡಾಕ್ಟರ್ ಪುಷ್ಪಾ ಅವರು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ರೋಗಿಗಳಿಂದ ಹಣ ಕೇಳುವುದು ಮತ್ತು ಪಡೆದುಕೊಳ್ಳುವುದರ ಬಗ್ಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಆರೋಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸಿ ಆಸ್ಪತ್ರೆಯ ವೈದ್ಯರುಗಳನ್ನು ಹಾಗೂ ಸಿಬ್ಬಂದಿಗಳನ್ನು ವಿಚಾರಣೆ ನಡೆಸಿದ್ದೇವೆ. ಇದರ ಜೊತೆಗೆ ಸ್ಥಳೀಯರಿಬ್ಬರನ್ನು ಕರೆದು ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಈ ವಿಚಾರಣಾ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು. ಇನ್ನುಳಿದಂತೆ ಇಲ್ಲಿ ಹೆರಿಗೆ ಮಾಡಿಸಿಕೊಂಡಿರುವ ತಾಯಂದಿರು ಹಾಗೂ ಅವರ ಕುಟುಂಬಸ್ಥರನ್ನು ಸಂಪರ್ಕಿಸಿ ಹೆರಿಗೆ ಮಾಡಿಸಿಕೊಳ್ಳಲು ಹಣ ಕೊಟ್ಟಿರುವುದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಕೊಡುವಂತೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯವರಿಗೆ ನಿರ್ದೇಶನವನ್ನು ನೀಡಿದ್ದೇನೆ ಎಂದ ಅವರು, ಇಲ್ಲಿ ಪ್ರತಿ ತಿಂಗಳು 70 ರಿಂದ 80 ಹೆರಿಗೆ ಮಾಡಲಾಗುತ್ತಿದ್ದು ಅದನ್ನು 150ರವರೆಗೆ ಏರಿಕೆ ಮಾಡಬೇಕೆಂದು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಎಂದರು. ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಗೂ ಸೂಕ್ತ ರೀತಿಯಲ್ಲಿ ರೋಗಿಗಳಿಗೆ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಪ್ರತಿ ತಿಂಗಳ 5ನೇ ತಾರೀಕಿನೊಳಗಡೆ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಯವರೊಂದಿಗೆ ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಘಟನೆಗಳಿಗೆ ಅವಕಾಶ ನೀಡದಂತೆ ಈಗಾಗಲೇ ಎಲ್ಲ ರೀತಿಯಿಂದಲೂ ಸೂಕ್ತ ಎಚ್ಚರಿಕೆಯನ್ನು ನೀಡಿ ಸುಲಲಿತವಾಗಿ ಆರೋಗ್ಯ ಸೇವೆ ನೀಡಲು ಅಗತ್ಯ ಮಾರ್ಗದರ್ಶನವನ್ನು ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಂಕರ್ ಮತ್ತು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಪುಷ್ಪಾ ಅಂತ ಹೇಳಿ ಡಿವಿಷನಲ್ ಜಾಯಿಂಟ್ ಡೈರೆಕ್ಟರ್ ಬೆಳಗಾವಿ ಡಿವಿಷನ್ನು. ಬೆಳಗಾವಿನಲ್ಲಿ ನನ್ನ ಆಫೀಸ್ ಇರೋದು. ನಾನು ಮತ್ತು DHO ಕಾರವಾರ ಡಾಕ್ಟರ್ ಶಂಕರ್ ರಾವ್ ಅಂತ ಹೇಳಿ ಮತ್ತು ತಾಲೂಕಾ ಮೆಡಿಕಲ್ ಆಫೀಸರ್ ನಿಮ್ಮೆಲ್ಲರಿಗೂ ಪರಿಚಯ ಇದ್ದವರಿದ್ದಾರೆ. ತಮ್ಮ ಹೆಸರು ಡಾಕ್ಟರ್ ಅನಿಲ್. ಸೊ ನಾವು 3 ಜನ ಇವತ್ತು ಇಲ್ಲಿಗೆ ಬಂದಿದ್ದರ ದಾಂಡೇಲಿ MCH ಹಾಸ್ಪಿಟ್ಲಿಗೆ ಬಂದಿದ್ದ ಉದ್ದೇಶ ಮಾನ್ಯ ದೇಶಪಾಂಡೆ ಸಾಹೇಬರು ARS ಮೀಟಿಂಗ್ ಒಳಗಡೆ ದಾಂಡೇಲಿ ಹಾಸ್ಪಿಟ್ಲಲ್ಲಿ ಬಹಳಷ್ಟು ರೋಗಿಗಳಿಗೆ ಅನಾನುಕೂಲ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ದುಡ್ಡನ್ನು ಕೇಳ್ತಾ ಇದ್ದಾರೆ ಅನ್ನುವುದರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗಿದ್ದದ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದ್ದೂ ಕೂಡ ಇದೆ. ಅದರ ಸಲುವಾಗಿ ನಮಗೆ ಸ್ಟೇಟ್ ಲೆವೆಲಿಂದ ಇದನ್ನು ಎನ್ಕ್ವೈರಿ ಮಾಡುವ ಸಲುವಾಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಅದರ ಪ್ರಕಾರನೂ ಇರಬಹುದು. ಮತ್ತು ನಾವು ಆ್ಯಸ್ ಎ ಬೆಳಗಾವಿ ಜಾಯಿಂಟ್ ಡೈರೆಕ್ಟರ್ ಆಯಿತು ಮತ್ತು DHO ಕಾರವಾರ ಆಯಿತು, ನಿಜವಾಗಲೂ ಏನೇನು ನಡೀತಾ ಇದೆ ಪರಿಸ್ಥಿತಿನಲ್ಲಿ ಏನಿದೆ ಅನ್ನೋದನ್ನು ಎನ್ಕ್ವೈರಿ ಮಾಡಿಕೊಂಡು ಎನ್ಕ್ವೈರಿನ ನಾವು ಸ್ಟೇಟ್ಗೆ ಸಬ್ಮಿಟ್ ಮಾಡುವ ಸಲುವಾಗಿ ಇವತ್ತು ಬಂದಿದ್ದಿರುತ್ತದೆ. ಅದರ ಪ್ರಕಾರ ನಾವು ಫಸ್ಟ್ ಡಾಕ್ಟರ್ 2 ಗೈನಕಾಲಜಿಸ್ಟ್ ಏನಿದ್ದಾರೆ ಅವರಿಬ್ಬರದ್ದು ಎನ್ಕ್ವೈರಿ ಕೂಡ ಮಾಡಿದ್ವಿ. ಅದ್ರ ಜೋಡಿ ಸ್ಟಾಫ್ ನರ್ಸ್ಗಳು ಏನಿದ್ದಾರೆ ಅಂಡರ್ ರೆಗ್ಯುಲರ್ ಇದ್ದಾರೆ, ಒಂದು 3-4 ಜನ NHM ಇದ್ದಾರೆ, ಅವ್ರದ್ದು ಕೂಡ ಎನ್ಕ್ವೈರಿ ಮಾಡಿದ್ದೀನಿ. ಯಾಕಂದರೆ ಅವರು ಕೂಡ ಪೇಷಂಟ್ ಹತ್ರ ನಮಗೆ ದುಡ್ಡು ಕೊಡಿ ಅಂತ ಹೇಳಿ ಅವರು ಕೂಡ ಪೇಷಂಟ್ಗಳನ್ನ ಕಾಡ್ತಾ ಇದ್ದಾರೆ ಬಹಳಷ್ಟು ಅಂತ ಅನ್ನೋದು ಕಂಪ್ಲೇಂಟ್ ಬಗ್ಗೆ. ಆಮೇಲೆ ಗ್ರೂಪ್ ಡಿಗಳನ್ನು ಕೂಡ ಕರೆಸಿ ಕೇಳಿದ್ವಿ. ಗ್ರೂಪ್ ಡಿಗಳು ಕೂಡ ಎಲ್ಲೋ ಒಂದು ಕಡೆ ಡೆಲಿವರಿ ರೂಮ್ನಲ್ಲಿ ಕೆಲಸ ಮಾಡ್ತಿರೋಂಥವ್ರು ಕೂಡ
ಪೇಷಂಟಿಗೆ ಬಹಳಷ್ಟು ದುಡ್ಡನ್ನು ಕಾಡಿಬೇಡಿ ತಗೋತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬಂತು. ಅದ್ರ ಪ್ರಕಾರ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡಿದ್ದೀವಿ. ಲ್ಯಾಬೊರೇಟರಿ ಟೆಕ್ನಿಷಿಯನನ್ನು ಕೂಡ ಕರೆದು ಎನ್ಕ್ವೈರಿ ಮಾಡಿದ್ದೀವಿ. ಯಾವುದೇ ರೀತಿಯ ಪೇಷಂಟ್ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಏನಾಗಬೇಕು ಹೊರಗಡೆ ಕಳಿಸ್ಕೊಡಬಾರದು. ಏನಿರ್ತದೆ ಇಲ್ಲೇ ಅಪ್ಡೇಟ್ ಮಾಡ್ಕೋಬೇಕು, ತರಿಸ್ಕೋಬೇಕು, ಮೆಷಿನನ್ನು ರಿಪೇರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇವೆ. ಮೇನು ಎನ್ಕ್ವೈರಿ ಮಾಡಿದ್ದೀವಿ, ಎಲ್ಲರದೂ ಎನ್ಕ್ವೈರಿ ಮಾಡಿದ್ದೀವಿ. ಎನ್ಕ್ವೈರಿ ರಿಪೋರ್ಟನ್ನು ಕೂಡ ತಗೋತಾ ಇದ್ದೀವಿ. ಈ ಎನ್ಕ್ವೈರಿ ರಿಪೋರ್ಟನ್ನು ನಾವು ನೆಕ್ಸ್ಟ್ ಸ್ಟೇಟ್ಗೆ ನಾವು ಕಳಿಸಿಕೊಡ್ತೀವಿ. ಅಲ್ಲಿಂದ ಮತ್ತು ಯಾವುದೇ ತೀರ್ಮಾನಗಳು, ಶಿಸ್ತಿನ ಕ್ರಮಗಳು ಪ್ರತಿಯೊಂದು ಕೂಡ ಆಗ್ತವೆ. ಇದರೊಳಗಡೆ ಟ್ರಾನ್ಸ್ಪರೆಂಟಾಗಿ ಎಲ್ಲದೂ ತೊಗೊಂಡಿದ್ದೀವಿ. OT ರಿಜಿಸ್ಟ್ರು ಏನಿದೆ ರೆಕಾರ್ಡ್, ನಾವೇನು OT ರಿಜಿಸ್ಟ್ರು, ಡೆಲಿವರಿ ರಿಜಿಸ್ಟ್ರು, ಅದರೊಳಗಡೆ ಎಲ್ಲ ಪೇಷಂಟ್ಗಳದ್ದು ಹೆಸರು, ಫೋನ್ ನಂಬರು ಪ್ರತಿಯೊಂದು ರೆಕಾರ್ಡ್ ಆಗಿರ್ತದೆ. ಅದನ್ನೆಲ್ಲ ಕೂಡ ನಾವು ಸ್ಕ್ಯಾನ್ ಮಾಡಿ ನಮ್ಮ ಆಫೀಸಿಗೆ ಕೂಡ ತರಿಸ್ಕೊತಾ ಇದ್ದೀವಿ. ಅದೇ ರೀತಿ THO ಅವರಿಗೂ ಕೂಡ ಯಾರ್ಯಾರು ಇಲ್ಲಿ ಬೆನಿಫಿಷರೀಸ್, ಯಾರ್ಯಾರು ತಾಯಂದಿರು ಬಂದು ಡೆಲಿವರಿ ಮಾಡ್ಕೊಂಡಿದ್ದಾರೆ, ಚೆಕಪ್ ಮಾಡ್ಕೊಂಡಿದ್ದಾರೆ, ಸಿಸೇರಿಯನ್ ಮಾಡಿಸ್ಕೊಂಡಿದ್ದಾರೆ, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮಲ್ಲಿ ರಿಜಿಸ್ಟ್ರ್ ಒಳಗಡೆ ಪ್ಲಸ್ JSSK ಒಳಗಡೆ ನಾವು ಅವರಿಗೆ ಫಲಾನುಭವಿಗಳಿಗೆ ಕೆಲವು ಸವಲತ್ತುಗಳನ್ನು ಸರ್ಕಾರದಿಂದ ನಾವು ಕೊಟ್ಟಿರ್ತೀವಿ. ಅದರೊಳಗೂ ಕೂಡ ನಮಗೆ ಅವರ ಅಡ್ರೆಸ್ ಕೂಡ ತಿಳಿತದೆ. ಅದರ ಪ್ರಕಾರ ಅವರ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರುಗಳಿಗೆ ಕರೆದು ಅಥವಾ ಅವ್ರುಗಳಿಂದ ಲಿಖಿತ ಉತ್ತರವನ್ನು ಪಡೆಯೋದಕ್ಕೆ ಈಗಾಗಲೇ ನಾವು THO ಅವರಿಗೆ ತಿಳಿಸಿದ್ದೀವಿ. ಸೊ ಏಪ್ರಿಲಿಂದ ಇಲ್ಲಿವರೆಗೆ ಎಷ್ಟೆಷ್ಟು ಡೆಲಿವರಿ ಆಗಿದೆ, ಯಾರ್ಯಾರು ಇಲ್ಲಿ ದುಡ್ಡು ತಗೊಂಡಿದ್ದಾರೆ ಅಥವಾ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸವಿವಾರದ ವಿವರವನ್ನು THO ಅವರು ತಗೊಂಡು ನಮಗೆ ಹೇಳ್ತಾರೆ. ಸೊ ಇನ್ನು ಮುಂದೆ ಏನಿದೆ, ಈ ರೀತಿಯ ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಬಡವರು ಬರ್ತಾ ಇರ್ತಾರೆ ಸರ್ಕಾರಿ ದವಾಖಾನೆಗೆ, ಆಗಬಾರದು. 70-80 ಡೆಲಿವರಿ ಆಗ್ತಿದೆ ಅಂತ ಹೇಳಿದ್ದಾರೆ. ನಾ ಡೆಲಿವರಿನೂ ಕೂಡ 100-150ಕ್ಕೆ ಏರಿಸಬೇಕು. ಸೊ ಆದಷ್ಟು ಬಂದಂತಹ ಬಡ ಜನರ ಡೆಲಿವರಿಗಳನ್ನು ಯಾರ್ಯಾರು ಫಿಟ್ ಇರ್ತಾರೆ ಅವ್ರದ್ದೆಲ್ಲ ಡೆಲಿವರಿ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ದುಡ್ಡು ಕೊಡ್ತಾಯಿಲ್ಲ ಅಂಥೇಳಿ ಸವಲತ್ತುಗಳನ್ನು, ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡದೆ, ಪೇಷಂಟ್ಗಳಿಗೆ ಹ್ಯಾರಾಸ್ಮೆಂಟ್ ಮಾಡದೆ ಬಂದಿದ್ದಂತಹ ಎಲ್ಲ ತಾಯಂದರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವುದಕ್ಕೆ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ ನಡ್ಕೊಂಡು ಹೋಗಬೇಕು. ಅದನ್ನು ನೀವುಗಳೆಲ್ಲ ಇಲ್ಲೇ ಇರ್ತೀರಿ. ನಾನು ಕೂಡ DHO ಸರ್ ಕೂಡ, ನಾನು DHO ಸರ್ ಎವ್ರಿ ಮಂತ್ 5ನೇ ತಾರೀಕು ಒಳಗಡೆ ನಾವು ವಿಡಿಯೋ ಕಾನ್ಫರೆನ್ಸನ್ನು ದಾಂಡೇಲಿ ಹಾಸ್ಪಿಟ್ಲಿಗೆ ಅಂತಲೇ ನಾವು ಮಾಡಿ, ಇಲ್ಲಿ ಏನು ನಡೀತಾ ಇದೆ, ಏನು ಪ್ರೋಸೆಸ್ ನಡೀತಾ ಇದೆ, ಎಷ್ಟು ಡೆಲಿವರಿ ಆದರೂ, ಎಷ್ಟು ಪೇಷಂಟ್ಗಳು ರೆಫರ್ ಆದವು, ಎಷ್ಟು ಪೇಷಂಟಿಗೆ ಏನೇನು ಸೌಲಭ್ಯಗಳು ಸಿಕ್ತು ಅನ್ನೋದ್ರ ಬಗ್ಗೆ ನಾವು ರಿಪೋರ್ಟನ್ನು ಕೂಡ ತಗೋತಾ ಹೋಗ್ತೇವೆ. ತಮ್ಮ ತನಿಖೆಯಲ್ಲಿ ಆರೋಪಗಳ ಕುರಿತಂತೆ ತಾವು ತನಿಖೆಗಾಗಿ ಬಂದಿದ್ರಿ, ಏನಾದರೂ ಆರೋಪಗಳಿಗೆ ಪುಷ್ಟಿ ನೀಡುವ ರೀತಿಯಲ್ಲಿ ಏನಾದರೂ ಕಂಡು ಬಂದಿದೆಯಾ? ಪುಷ್ಟಿ ನೀಡುವ ರೀತಿಯಲ್ಲಿ ಅಂತಂದರೆ ಕೆಲವರು ಬಂದು ಈಗಾಗಲೇ ರೈಟಿಂಗ್ ಒಳಗಡೆ ಕೊಟ್ಟಿದ್ದಾರೆ. ನಾವು ಈ ತಿಂಗಳಲ್ಲೇ ಡೆಲಿವರಿ ಆದಂತಹ, ಸಿಸೇರಿಯನ್ ಆದಂತಹ ಕೆಲವರು ರೈಟಿಂಗ್ನಲ್ಲಿ ಕೂಡ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಅದು ನಾವು ಡಾಕ್ಯುಮೆಂಟಲ್ಲಿ ಕೂಡ ತೊಗೊಂಡಿದ್ದೀವಿ, ರೈಟಿಂಗ್ ಒಳಗಡೆ ತೊಗೊಂಡಿದ್ದೀವಿ. ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದರೆ ಬಹಳಷ್ಟು ಪೇಷಂಟ್ಗಳು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಹೇಳೋದಿಲ್ಲ, ಯಾಕಂದರೆ ಸರ್ವಿಸಿಗೆ ಮತ್ತು ನಾವು ಇಲ್ಲೇ ಬರಬೇಕು ಅಂತ ಹೇಳಿ. ಆದರೂ ಕೂಡ ನಾವು THO ಅವರು ಒಬ್ಬರ ಹೆಸರು ಹೇಳಿದರು, ಅವ್ರ ಪ್ರಕಾರ ಅವರನ್ನು ಕರೆಸಿ ಅವ್ರ ಕಡೆಯಿಂದ ನಾವು ರೈಟಿಂಗ್ ಒಳಗಡೆ ತೊಗೊಂಡಿದ್ದೀವಿ. ವಿಶೇಷವಾಗಿ ಈ ಹಾಸ್ಪಿಟ್ಲಿಗೆ ಅರವಳಿಕೆ ತಜ್ಞರ ಬಹಳ ಅನಿವಾರ್ಯತೆ ಇದೆ. ಏನಾದರೂ ಹಣ ಎನ್ನುವ ವಿಚಾರ ಬರುವುದೇ ಆ ಕಾರಣದಿಂದಾಗಿ ಆರಂಭ ಆಗಿ ಬೇರೆ ಕಡೆಗೆ ಅದು ಅಂತ್ಯ ಆಗ್ತದೆ. ಬಹುಶಃ ಅರವಳಿಕೆ ತಜ್ಞರನ್ನ ಇಲ್ಲಿ ನಿಯೋಜನೆ ಮಾಡಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಉಸಿರು ಬಿಡುವಂತಹ ವಾತಾವರಣ ನಿರ್ಮಾಣ ಆಗ್ಬೋದು. ನಾವು ಯಾರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಮೊದಲ ಆದ್ಯತೆ ಇರಲಿ. ಇದು ದಾಂಡೇಲಿಯ, ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಕೇವಲ ದಾಂಡೇಲಿಯ ಜನ ಅಷ್ಟೇ ಬರೋದಿಲ್ಲ, ಹಳಿಯಾರು ಬರ್ತಾರೆ, ಯಲ್ಲಾಪುರ ಬರ್ತಾರೆ, ಜೋಡ ಬರ್ತಾರೆ, ಬಹಳ ಜನ ಬರ್ತಾರೆ. ಹೌದು, ಅದ್ರ ಬಗ್ಗೆ ಅದನ್ನೇ ನಾನು DHO ಅವ್ರಿಗೆ ಹೇಳಿದ್ದೀನಿ. ನೋಡಿ, ಅನೆಸ್ಥೆಟಿಸ್ಟ್ ವಾಕಿನ್ ಇಂಟರ್ವ್ಯೂ ಕರೆದಿದ್ದೀವಿ, ಯಾರು ಬರ್ತಾ ಇಲ್ಲ. ತುಂಬ ಟೈಮಿಂದ ವಾಕಿನ್ ಇಂಟರ್ವ್ಯೂ ಯಾರು ಬಂದು ಕೂಡ ಇಮಿಡಿಯೇಟ್ ಆಗಿ ಯಾರು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಯಾವುದೇ ಅನೆಸ್ಥೆಟಿಸ್ಟ್ DHO ಆಫೀಸಿಗೆ ಒಂದು ಲೆಟರ್ ಬರೆದ್ರೆ ಅವರಿಗೆ ಆರ್ಡರನ್ನು ಕೊಡಲಾಗುವುದು. ವಾಕಿನ್ ಇಂಟರ್ವ್ಯೂ, ಡೈಲಿ ವಾಕಿನ್ ಇಂಟರ್ವ್ಯೂ ಅಂತ ಇಟ್ಟಿರ್ತಾರೆ. ಯಾವುದೇ ಟೈಮಿಗೆ ಯಾವುದೇ ಡಾಕ್ಟ್ರು ಅನೆಸ್ಥಿಷಿಯಾ ಡಾಕ್ಟ್ರು ನಾನು ಇಲ್ಲಿ ವರ್ಕ್ ಮಾಡ್ತೀನಿ ಅಂತ ಬಂದರೆ ಅವರಿಗೆ ಡೆಫಿನೆಟ್ DC ಸರ್ ಕಡೆಯಿಂದ, CO ಸರ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಅವತ್ತೇ ಆರ್ಡ್ರ್ ಕೂಡ ಕೊಡುವ
ಹಂತದಲ್ಲೇ ಇದೆ. ಅದು ಯಾರೂ ಸಿಗ್ತಾ ಇಲ್ಲ ಅಂತ DHO ಸರ್ ಹೇಳ್ತಾ ಇದ್ದಾರೆ. ನೋಡುವ, ಹಂಗೆ ಯಾರಾದರೂ ಸಿಕ್ಕರೆ ಬಹಳ ಚೆನ್ನಾಗಿ, ಇಲ್ಲ ಅಂತಂದರೆ ಯಾರು ಇನ್ಚಾರ್ಜ್ ಆಗಿ ವಾರಕ್ಕೆ 2 ದಿವಸ ಹಂಗೆ ಸುತ್ತಮುತ್ತಲಿನ ಇವರಿಂದ ಇಲ್ಲಿಗೆ ಹಾಕಿ ಕೊಡೋ ವ್ಯವಸ್ಥೆನ ನಾವು ಮಾಡ್ತೇವೆ.